57th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಬಿಲ್ಡಿಂಗ್ ಎಡಿ ಅಂಡ್ ಟವರ್ ಪಿ. ಓಕೆ, ಸೊ ಎಡಿ ಬಂದ್ಬಿಟ್ಟು ಬಿಲ್ಡಿಂಗ್, ಪಿ ಬಂದ್ಬಿಟ್ಟು ಟವರ್, ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ಎ ಲೆವೆಲ್ ಗ್ರೌಂಡ್ ಆಸ್ ಶೋನ್ ಇನ್ ದ ಫಿಗರ್. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಎ ಡ್ರೋನ್ ಟ್ರಾವೆಲ್ಸ್ ಫಾರ್ 10 ಸೆಕೆಂಡ್ ಅಂಡ್ ರೀಚಸ್ ದ ಟಾಪ್ ಆಫ್ ದ ಟವರ್ ಅಲಾಂಗ್ ದ ಸ್ಟ್ರೇಟ್ ಲೈನ್ ಎ ಬಿ ವಿತ್ ಅನ್ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. ಈ ನೋಡ್ರಿ, ಟಾಪ್ ಆಫ್ ದ ಬಿಲ್ಡಿಂಗ್ ಇಂದ ಡ್ರೋನ್ ಎಲ್ಲಿಗೆ ಹೋಗ್ತಾ ಇದೆ, ಟಾಪ್ ಆಫ್ ದ ಟವರ್ ಹೋಗ್ತಾ ಇದೆ. ಸೊ ಎಷ್ಟು ಆಂಗಲ್ ಮಾಡ್ಕೊಂತ, 30 ಡಿಗ್ರಿ ಆಂಗಲ್ ಮಾಡ್ಕೊಂತ. ಓಕೆ, ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಬಾಟಮ್ ಆಫ್ ದ ಬಿಲ್ಡಿಂಗ್ ಟು ದಿ ಟಾಪ್ ಆಫ್ ದ ಟವರ್ ಇಸ್ 60 ಡಿಗ್ರಿ. ನೋಡ್ರಿ, ಬಾಟಮ್ ಆಫ್ ದ ಬಿಲ್ಡಿಂಗ್ ಇಂದ ಟಾಪ್ ಆಫ್ ದ ಟವರ್ ಗೆ ಆಂಗಲ್ ಆಫ್ ಎಲಿವೇಶನ್ ಬಂದ್ಬಿಟ್ಟು ಎಷ್ಟು, 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅಂಡ್ ದ ಡಿಸ್ಟೆನ್ಸ್ ಬಿ ಡಿ ಬಿಟ್ವೀನ್ ದಮ್ ಇಸ್ 10√3. ಓಕೆ, ಬಿ ಡಿ ವ್ಯಾಲ್ಯೂ 10√3 ಅಂತ ಕೊಟ್ಟಿದ್ದಾರೆ. ಈಗ ಏನೇನ್ ಕಂಡಿಬೇಕು ನೋಡ್ರಿ, ಫೈಂಡ್ ಹೈಟ್ ಆಫ್ ದ ಬಿಲ್ಡಿಂಗ್. ಓಕೆ, ಸೊ ಇಲ್ಲಿ ಬರ್ಕೊಂತೀನಿ ಏನೇನ್ ಕಂಡಿಬೇಕಂತ. ಎ ಬಿ ಕಂಡಿಬೇಕು. ಹೈಟ್ ಆಫ್ ದ ಟವರ್ ಅಂತಂದ್ರೆ, ಓಕೆ, ಹೈಟ್ ಆಫ್ ದ ಟವರ್ ಅಂದ್ರೆ ಬಿ ಕಂಡಿಬೇಕು. ಓಕೆ, ಬಿಇ ಕಂಡಿಬೇಕು. ಆಮೇಲೆ ನೆಕ್ಸ್ಟ್, ದ ಡಿಸ್ಟೆನ್ಸ್ ಡಿ ಬಿಟ್ವೀನ್ ದ ಬಿಲ್ಡಿಂಗ್ ಅಂಡ್ ದ ಟವರ್. ಓಕೆ, ಡಿ ಕಂಡಿಬೇಕು. ಅದ್ರ ಜೊತೆಗೆ ಅಂಡ್ ಸ್ಪೀಡ್ ಆಫ್ ದ ಡ್ರೋನ್. ಓಕೆ, ಸ್ಪೀಡ್ ಕಂಡಿಡ್ಬೇಕು. ಓಕೆ, ಸೊ ಈಗ ನೋಡ್ರಲ್ಲ, ಈಗ ನಾನೇನ್ ಮಾಡ್ತೀನಿ ಇವಾಗ, ಫಸ್ಟ್ ನಾನು ಈ ದೊಡ್ಡ ಟ್ರಯಾಂಗಲ್ ತಗೊಂತೀನಿ, ಯಾವುದು, ಬಿಇ ಡಿ. ಓಕೆ, ಅದನ್ನ ಇಲ್ಲಿ ಸಪರೇಟ್ ಆಗಿ ಬರೀತೀನಿ. ಬಿಇ ಡಿ. ಸೊ ಇದ್ರ ಆಂಗಲ್ ಎಷ್ಟಿದೆ ನೋಡ್ರಿ, ಇಲ್ಲಿ 60 ಡಿಗ್ರಿ ಇದೆ. ಸೊ ಇದು ಕೊಟ್ಬಿಟ್ಟಿದ್ದಾರೆ ಎಷ್ಟು, 10√3 ಮೀಟರ್. ಸೊ ಇದು 90 ಡಿಗ್ರಿ. ಸೊ ನಮ್ಗೆ ಏನ್ ಗೊತ್ತು, ಆಂಗಲ್ ಅಪೋಸಿಟ್ ಇರೋದು ಯಾವಾಗ ಏನಂತ ತಗೋಬೇಕು, ಅಪೋಸಿಟ್ ಅಂತ ತಗೋಬೇಕು. ಓಕೆ, ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದನ್ನ ಏನಂತ ತಗೋಬೇಕು, ಹೈಪೋಟೆನಸ್ ತಗೋಬೇಕು. ಇನ್ನು ಉಳಿದಿದ್ದೇನು, ಅಡ್ಜಸೆಂಟ್. ಓಕೆ, ಸೊ ಈಗ ನನಗೆ ಏನ್ ಬೇಕು, ಅಪೋಸಿಟ್ ಬೇಕು. ಓಕೆ, ಸೊ ಬಿ ಬೇಕು, ಫಸ್ಟ್ ಅದನ್ನ ಕಂಡಿಡಿಯೋಣ. ಸೊ ಅಪೋಸಿಟ್ ಬೇಕು, ಹೈಪೋಟೆನಸ್ ಗೊತ್ತಂದ್ರೆ ಅಪೋಸಿಟ್ ಹೈಪೋಟೆನಸ್ ಇರೋ ಫಾರ್ಮ್ ಏನು, ಸೈನ್ ಥೀಟಾ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನು, ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ, ಈಗ ನೋಡ್ರಿ, ಸೈನು ಥೀಟಾ ವ್ಯಾಲ್ಯೂ ಏನಿದೆ, 60 ಇದೆ. ಓಕೆ, ಇಸ್ ಈಕ್ವಲ್ ಟು ಅಪೋಸಿಟ್ ಏನಿದೆ ನೋಡ್ರಿ, ಅಪೋಸಿಟ್ ಬಂದ್ಬಿಟ್ಟು ಬಿ ಇದೆ, ಹೈಪೋಟೆನಸ್ ಬಂದ್ಬಿಟ್ಟು 10√3 ಇದೆ. ಓಕೆ, ಸೊ ಈಗ ಸೈನ್ 60 ವ್ಯಾಲ್ಯೂ ಏನು, √3/2 ಬಿ ಡಿವೈಡೆಡ್ ಬೈ 10√3. ಓಕೆ, ಸೊ ಈಗ ಏನಾಯ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, 2 ಇಂಟು ಬಿ ಇಸ್ ಈಕ್ವಲ್ ಟು √3 ಇಂಟು 10√3 ಆಗುತ್ತೆ. ಸೊ ಈಗ ಏನಾಯ್ತು, 2 ಇಂಟು ಬಿ ಇಸ್ ಈಕ್ವಲ್ ಟು 10. ಓಕೆ, √3 ಇಂಟು √3 ಏನಾಗುತ್ತೆ ನೋಡ್ರಿ, √3 ಇಂಟು √3, √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, 3. √3 ಇಂಟು √3 3 ಆಯ್ತು. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, ಬಿ ಇಸ್ ಈಕ್ವಲ್ ಟು 10 3 ಜಾ 30 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2, 15 ಜಾ. ಸೊ ನನಗೀಗ ಬಿ ವ್ಯಾಲ್ಯೂ ಎಷ್ಟು, 15 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇಲ್ಲಿ ಬರ್ದ್ಬಿಡ್ತೀನಿ ಇವಾಗ. ಸೊ ಈಗ ನನಗೆ ಬಿ ವ್ಯಾಲ್ಯೂ ಗೊತ್ತಾಯ್ತು, ಬಿಇ ವ್ಯಾಲ್ಯೂ ಬಂದ್ಬಿಟ್ಟು 15 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಇವಾಗ, ಡಿಇ ಕಂಡಿಬೇಕು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೋಡ್ರಿ, ನನಗೇನು ಡಿ ಅಂದ್ರೆ ಅಡ್ಜಸೆಂಟ್ ಬೇಕು, ಹೈಪೋಟೆನಸ್ ಗೊತ್ತು. ಸೊ ಇವಾಗ ಹೇಳ್ರಿ, ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು, ಅಡ್ಜಸೆಂಟ್ ಹೈಪೋಟೆನಸ್ ಇರೋದು ಕಾಸ್ ಥೀಟಾ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ಕಾಸ್ ಥೀಟಾ ವ್ಯಾಲ್ಯೂ 60, ಅಡ್ಜಸೆಂಟ್ ಬಂದ್ಬಿಟ್ಟು ಡಿ, ಹೈಪೋಟೆನಸ್ ಬಂದ್ಬಿಟ್ಟು 10√3. ಕಾಸ್ 60 ವ್ಯಾಲ್ಯೂ ಏನು, 1/2 ಇಸ್ ಈಕ್ವಲ್ ಟು ಡಿ ಬೈ 10√3. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ಡಿ ಇಸ್ ಈಕ್ವಲ್ ಟು 1 ಇಂಟು 10√3. ಸೊ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, 10√3 ಡಿವೈಡೆಡ್ ಬೈ 2 ಆಗುತ್ತೆ. ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2, 5 ಜಾ. ಸೊ ಡಿ ವ್ಯಾಲ್ಯೂ ಏನು, 5√3 ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇಲ್ಲಿ ಬರ್ದ್ಬಿಡ್ತೀನಿ ಅದನ್ನ. ಡಿ ವ್ಯಾಲ್ಯೂ ಬಂದ್ಬಿಟ್ಟು 5√3 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನನಗೆ ಎರಡು ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ ಇವಾಗ.
ಈಗ ನೀವು ನೋಡಿದ್ರೆ ಇಲ್ಲಿ ಹೈಟ್ ಆಫ್ ದ ಬಿಲ್ಡಿಂಗ್ ನೋಡ್ರಿ, ಹೈಟ್ ಆಫ್ ದ ಬಿಲ್ಡಿಂಗ್ ಅಂದ್ರೆ ನಥಿಂಗ್ ಬಟ್ ಏನು AD ಇದೆ. ಸೊ ನಾನು ಇಲ್ಲಿ AB ಅಂತ ಬರ್ಕೊಂಡಿದ್ದೀನಿ. ಸೊ AD ಕಂಡಿಡಿಬೇಕು. ಹೌದಾ? ಓಕೆ. ಸೊ ಇಲ್ಲಿ ಬರಿತೀನಿ. ಈಗ ನೋಡ್ರಿ, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ನೋಡ್ರಿ. ಈಗ ಡಿ 5√3 ಆದ್ರೆ AC ಕೂಡ ಎಷ್ಟಿರುತ್ತೆ? 5√3. ಇದು ರೆಕ್ಟಾಂಗಲ್ ತಾನೆ. ಸೊ ಇದು ರೆಕ್ಟಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್. ಡಿ ಎಷ್ಟಿರುತ್ತೋ AC ಕೂಡ ಅಷ್ಟಿರುತ್ತೆ. ಸೊ ನಾನು ಇಲ್ಲಿ ಏನ್ ಬರಿಬಹುದು ಅಂದ್ರೆ AC ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು 5√3 ಮೀಟರ್ ಅಂತ ಬರಿಬಹುದು. ಓಕೆ. ಸೊ ನಾನೇನ್ ಮಾಡ್ತೀನಿ, ಈ ಟ್ರಯಾಂಗಲ್ ತಗೋತೀನಿ. ಈಗ ಯಾವುದು? ABC, BCA ಇದು ಬಂದ್ಬಿಟ್ಟು 30 ಡಿಗ್ರಿ. ಸೊ ಈಗ ನನಗಿದು AC ಬಂದ್ಬಿಟ್ಟು 5√3 ಅಂತ ಗೊತ್ತು. ಓಕೆ. ಸೊ ಇದು ಆಂಗಲ್ ಅಂದ್ರೆ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ? ಅಪೋಸಿಟ್ ಆಗುತ್ತೆ. ಆಮೇಲೆ ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನ್ಸ್ ಆಗುತ್ತೆ. ಉಳಿದಿದ್ದು ಏನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಓಕೆ. ಈಗ ನೋಡ್ರಿ, ಈಗ ನೀವೇ ನೋಡಿದ್ರೆ ಈಗ ನನಗೆ ಈಗ ಏನ್ ಬೇಕು? ABನೂ ಬೇಕು, BCನೂ ಬೇಕು. ಓಕೆ. ಸೊ ನಾನೇನ್ ಮಾಡ್ತೀನಿ, ಇದು ಅಪೋಸಿಟ್, ಓಕೆ, ಅಡ್ಜಸೆಂಟ್. ಸೊ ಅಪೋಸಿಟ್ ಕಂಡಿಡ್ತೀನಿ. ಫಸ್ಟ್ ಅಪೋಸಿಟ್ ಅಡ್ಜಸೆಂಟ್ ಗೊತ್ತು ನನಗೆ. ಸೊ ಅಪೋಸಿಟ್ ಅಡ್ಜಸೆಂಟ್ ಫಾರ್ಮುಲಾ ಏನು? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ. ಸೊ ಟ್ಯಾನ್ ಥೀಟಾ ವ್ಯಾಲ್ಯೂ ಏನಿದೆ? 30 ಇದೆ. ಓಕೆ. ಅಪೋಸಿಟ್ ಏನು? BC ಡಿವೈಡೆಡ್ ಬೈ ಅಡ್ಜಸೆಂಟ್ ಏನು? 5√3. ಸೊ ಈಗ ನನಗೇನು ಗೊತ್ತು? ಟ್ಯಾನ್ 30. ಓಕೆ. ಟ್ಯಾನ್ 30 ವ್ಯಾಲ್ಯೂ ಏನು? 1/√3 ಇಸ್ ಈಕ್ವಲ್ ಟು BC ಬೈ 5√3 ಆಗುತ್ತೆ. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? √3 BC ಇಸ್ ಈಕ್ವಲ್ ಟು 5√3. ಸೊ BC ಇಸ್ ಈಕ್ವಲ್ ಟು ಏನಾಯ್ತು? 5√3 ಇಂಟು √3 ಕಡೆ ಬಂದ್ರೆ ಡಿವೈಡ್ ಬೈ √3. √3 ಕ್ಯಾನ್ಸಲ್. BC ವ್ಯಾಲ್ಯೂ 5 ಮೀಟರ್ ಅಂತ ಗೊತ್ತಾಯ್ತು. ಓಕೆ. ಸೊ ನಾನು ಇಲ್ಲಿ ಬರ್ಕೊಂತೀನಿ ಅದನ್ನ. ಸೊ ಈಗ ನನಗೆ BC ವ್ಯಾಲ್ಯೂ 5 ಮೀಟರ್ ಅಂತ ಗೊತ್ತಾಯ್ತು. ಓಕೆ. ಈಗ ನೆಕ್ಸ್ಟ್ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನನಗೆ ನೋಡ್ರಿ, ಅಡ್ಜಸೆಂಟ್ ಗೊತ್ತು. ಈಗ ನನಗೆ ಹೈಪೋಟೆನ್ಸ್ ಬೇಕು, AB ಬೇಕು. ಓಕೆ. ಸೊ ಅಡ್ಜಸೆಂಟ್ ಹೈಪೋಟೆನ್ಸ್ ಇರೋ ಫಾರ್ಮುಲಾ ಏನು? ಕಾಸ್ ಥೀಟಾ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪೋಟೆನ್ಸ್. ಕಾಸ್ ಥೀಟಾ ಬಂದ್ಬಿಟ್ಟು 30, ಅಡ್ಜಸೆಂಟ್ ಬಂದ್ಬಿಟ್ಟು 5√3, ಹೈಪೋಟೆನ್ಸ್ ಬಂದ್ಬಿಟ್ಟು AB. ಸೊ ಕಾಸ್ 30 ವ್ಯಾಲ್ಯೂ ಏನು? √3/2 ಇಸ್ ಈಕ್ವಲ್ ಟು 5√3 ಡಿವೈಡೆಡ್ ಬೈ AB. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, √3 AB is equal to 2 into 5√3. So √3 AB is equal to 2 5 is 10, 10√3. AB is equal to 10√3 into √3 ಕಡೆ ಬಂದ್ರೆ ಡಿವೈಡ್ ಬೈ √3. √3 ಕ್ಯಾನ್ಸಲ್. AB ವ್ಯಾಲ್ಯೂ ಏನು? 10 ಮೀಟರ್ ಅಂತ ಗೊತ್ತಾಯ್ತು. ಓಕೆ. ಸೊ ಇಲ್ಲಿ ಏನ್ ಬರಿತೀನಿ, ಇಲ್ಲಿ AB ಬರ್ದ್ಬಿಡ್ತೀನಿ. ಓಕೆ. ಸೊ ಇಲ್ಲಿ ಬರಿತೀನಿ ಬೇಕಾದ್ರೆ AB ಬಂದ್ಬಿಟ್ಟು 10 ಮೀಟರ್ ಅಂತ ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ತೀನಿ. ಈಗ ನೀವೇ ನೋಡ್ರಿ, ನನಗ್ ಬೇಕಾಗಿರೋದೇನು? AD. ಓಕೆ. AD ಅಂದ್ರೂ ಒಂದೇ, C ಅಂದ್ರೂ ಒಂದೇ, ಅಪೋಸಿಟ್ ಸೈಡ್ ಈಕ್ವಲ್ ಇರುತ್ತೆ. ಸೊ ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಈಗ ಟೋಟಲ್ ನನಗೇನು? P ನ ಏನಂತ ಬರಿಬಹುದು ನೋಡ್ರಿ, B ನ ನಾನು ಓಕೆ ಏನ್ ಬರಿಬಹುದು? BC ಪ್ಲಸ್ C ಅಂತ ಬರಿಬಹುದು. BC ಪ್ಲಸ್ C ಅಂತ ಬರಿಬಹುದು. ಕರೆಕ್ಟಾ? ಟೋಟಲ್ B ಇಸ್ ಈಕ್ವಲ್ ಟು BC ಪ್ಲಸ್ C ಅಂತ ಬರಿಬಹುದು. ಈಗ ನೋಡ್ರಿ, B ವ್ಯಾಲ್ಯೂ ಏನು? 15 ಅಂತ ಗೊತ್ತು. BC ವ್ಯಾಲ್ಯೂ ಗೊತ್ತಿಲ್ಲ, C ವ್ಯಾಲ್ಯೂ ಗೊತ್ತು. ಓಕೆ. ಸೊ ಸಾರಿ, BC ವ್ಯಾಲ್ಯೂ ಗೊತ್ತು. ಎಷ್ಟಿದೆ ನೋಡ್ರಿ, BC ವ್ಯಾಲ್ಯೂ 5 ಇದೆ ಅಂತ ಗೊತ್ತು. C ಓಕೆ 15. ಈ ಪ್ಲಸ್ 5 ಈ ಕಡೆ ಬಂದ್ರೆ -5 ಇಸ್ ಈಕ್ವಲ್ ಟು C. 15 5 ಹೋದ್ರೆ 10. ಸೊ ಈಗ ನಮಗೇನು? C ಇಸ್ ಈಕ್ವಲ್ ಟು ಏನು? 10 ಮೀಟರ್ ಅಂತ ಗೊತ್ತಾಯ್ತು. ಈಗ ನೀವೇ ನೋಡ್ರಿ, ಇದು 10, ಇದು 5. ಈಗ ನೀವ್ ಹೇಳ್ರಿ, C 10 ಆದ್ರೆ AD ಕೂಡ ಎಷ್ಟಿರ್ತತೆ? 10 ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು AD. ಸೊ ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟು? 10 ಮೀಟರ್ ಅಂತ ಗೊತ್ತಾಯ್ತು. ಓಕೆ. ಸೊ ಈಗ ನಾವೇನ್ ಕಂಡಿಬೇಕು? ಸ್ಪೀಡ್ ಕಂಡಿಬೇಕು. ಓಕೆ. ಸೊ ಈಗ ನಾವೇನ್ ಬರಿತೀನಿ, ಎರೇಸ್ ಮಾಡ್ತೀನಿ ಇದನ್ನ. ಸ್ಪೀಡ್ ಫಾರ್ಮುಲಾ ಏನು? ಸ್ಪೀಡ್ ಬಂದ್ಬಿಟ್ಟು
ಡಿಸ್ಟೆನ್ಸ್ ಬೈ ಟೈಮ್. ಹೌದಾ? ಇದು ಫಾರ್ಮುಲಾ. ಈಗ ನೋಡ್ರಿ ಡಿಸ್ಟೆನ್ಸ್ ಏನು ಎಲ್ಲಿಂದ ಎಲ್ಲಿಗೆ ಅವ್ರು ಕೇಳಿ ನೋಡ್ರಿ. ಸ್ಪೀಡ್ ಆಫ್ ದ ಡ್ರೋನ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತಾ ಇದೆ. ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಎ ಡ್ರೋನ್ ಟ್ರಾವೆಲ್ಸ್ ಫಾರ್ 10 ಸೆಕೆಂಡ್ ಅಂಡ್ ರೀಚಸ್ ದ ಟಾಪ್ ಆಫ್ ದ ಟವರ್. ನೋಡ್ರಿ ಟಾಪ್ ಆಫ್ ದ ಬಿಲ್ಡಿಂಗ್ ಇಂದ ಟಾಪ್ ಆಫ್ ದ ಟವರ್ ರೀಚ್ ಆಗ್ತಾ ಇದೆ. ಓಕೆ, ಸೊ ಎ ಬಿ ಬಂದ್ಬಿಟ್ಟು ಡಿಸ್ಟೆನ್ಸ್. ಸೊ ಎ ಬಿ ಡಿಸ್ಟೆನ್ಸ್. ಸೊ ಎ ಬಿ ಬೈ ಟೈಮ್ ಬಂದ್ಬಿಟ್ಟು ಎಷ್ಟು ಸೆಕೆಂಡ್ ತಗೊಂಡಿದೆ ನೋಡ್ರಿ. ಟೈಮ್ ಬಂದ್ಬಿಟ್ಟು 10 ಸೆಕೆಂಡ್ ತಗೊಂಡಿದೆ. ಓಕೆ, 10. ಈಗ ಎ ಬಿ ವ್ಯಾಲ್ಯೂ ಏನ್ ಗೊತ್ತು, 10 ಅಂತ ಗೊತ್ತು. 10/10 ಕ್ಯಾನ್ಸಲ್ ಮಾಡಿದ್ರೆ 1. ಸೊ ಸ್ಪೀಡ್ ಬಂದ್ಬಿಟ್ಟು ನಥಿಂಗ್ ಬಟ್ ಏನು 1 ಮೀಟರ್ ಪರ್ ಸೆಕೆಂಡ್. ಓಕೆ, ಇದು ಬಂದ್ಬಿಟ್ಟು ಸ್ಪೀಡ್ 1 ಮೀಟರ್ ಪರ್ ಸೆಕೆಂಡ್. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾವು ಏನೇನು ಹೇಳ್ಕೊಡ್ತೀವಿ ಅಂದ್ರೆ, ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಈಚ್ ಅಂಡ್ ಎವ್ರಿ ಲೆಸನ್ ರಿವೈಸ್ ಮಾಡುತ್ತೆ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಲಾ ಲೆಸನ್ ಮಾಡಿಸುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ PDF ಎಲ್ಲ ಇದ್ರಲ್ಲಿ ಹಾಕುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಿಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಆದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಓಕೆ, ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ದು ಸೆಟ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.